ಎಲ್ಲರಿಗೂ ನಮಸ್ಕಾರ. ನಂಗೆ ಗೊತ್ತಿಲ್ಲ ಈ ವಿಡಿಯೋ ಮಾಡಬೇಕೋ ಮಾಡಬಾರ್ದೋ ಅಂತ. ಬಟ್ ಒಂದು ಸುಂದರವಾದ ಮೆಮೊರಿಯನ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಿದೆ. ಹಾಗಾಗಿ ಇಲ್ಲಿರೋನು ನನ್ನ ಪ್ರೀತಿಯ ಚಿಂಟು. ನನ್ನ ಪ್ರೀತಿ ಅನ್ನೋದಕ್ಕಿಂತನೂ ಜೀವ, ಉಸಿರು ಏನೇ ಆಗಿರಬಹುದು ಅದು ಇವನೇ ಆಗಿದ್ದ. ಇವನಂದ್ರೆ ನನಗೆ ಮಾತ್ರ ಅಲ್ಲ, ನನ್ನ ಅಪ್ಪ, ಅಮ್ಮ, ತಮ್ಮ ಎಲ್ಲರಿಗೂ ಕೂಡ ಪಂಚಪ್ರಾಣ. ಆದರೆ ಇವತ್ತು ಇವು ನಮ್ಮ ಜೊತೆಗಿಲ್ಲ. ಸತ್ತೋಗಿದ್ದಾನೆ ಅಂತ ಹೇಳೋಕೆ ತುಂಬ ಕಷ್ಟ ಆಗುತ್ತೆ. ನಾನು ಹಾಗೆ ಹೇಳೋದು ಇಲ್ಲ. ಯಾಕಂತಂದರೆ ತುಂಬಾ ಪ್ರೀತಿ ಕೊಟ್ಟು ತುಂಬಾ ಮೆಮೊರೀಸ್ಗಳನ್ನ ಉಳಿಸ್ಬಿಟ್ಟು ಹೋಗಿದ್ದಾನೆ. ಬೆಟ್ಟದಷ್ಟು ಪ್ರೀತಿ ಕೊಟ್ಟು ಇವತ್ತು ಮಣ್ಣಲ್ಲಿ ಮಣ್ಣಾಗಿದ್ದಾನೆ. ಪ್ರಾಣಿಗಳನ್ನ ಸಾಕಿರೋರಿಗೆ ಈ ನೋವು ಗೊತ್ತೇ ಇರುತ್ತೆ. ಇವತ್ತು ಆ ನೋವು ನಮಗೆ ಎದುರಾಗಿದೆ ಅಷ್ಟೇ. ಏಪ್ರಿಲ್ 24th ಅಲ್ಲಿ ನಮ್ಮ ಊರಲ್ಲಿ ನಾಯಿಗಳು ಅಟ್ಯಾಕ್ ಮಾಡಿಬಿಟ್ಟು ನಮ್ಮ ಚಿಂಟು ನಮ್ಮಿಂದ ದೂರ ಆಗಿಬಿಟ್ಟ. ಬಟ್ ಅಪ್ಪ, ಅಮ್ಮ, ತಮ್ಮ, ನನ್ನ ಹಸ್ಬೆಂಡ್ ಯಾರೂ ಕೂಡ ನಂಗೆ ಹೇಳಿರಲಿಲ್ಲ ಟೆನ್ಷನ್ ಮಾಡ್ತಾಳೆ ಅಂತ. ಬಟ್ ಇವಾಗ ಗೊತ್ತಾಯಿತು. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ನಮ್ಮಮ್ಮಂಗೆ ಕಾಲ್ ಮಾಡಿ ಹೇಳಿದೆ, ವಿಡಿಯೋ ಕಾಲ್ ಮಾಡಿ ನಂಗೆ ಚಿಂಟು ನೋಡಬೇಕು ಅಂತ. ಬಟ್ ಅಮ್ಮ ಬೆಟ್ಟ ಹತ್ತಿದೆ, ಕಾಡಿಗೆ ಹೋಗಿದೆ ಅಂತ ಏನೇನೋ ಕತೆ ಹೇಳಿದ್ರು. ಅವ್ನು ಬೆಟ್ಟ ಹತ್ತೋನು ಅಲ್ಲ. ಹಾಗಾಗಿ ಇಲ್ಲ, ಏನೋ ಆಗಿದೆ. ಆಮೇಲೆ ಹೇಳಿದರು ಹಿಂಗೆ ಆಯಿತು ಅಂತ. ತಡ್ಕೊಳಕ್ಕಾಗಲಿಲ್ಲ. ಈಗಲೂ ಕೂಡ ಈ ವಿಡಿಯೋ ಮಾಡಬೇಕೋ ಮಾಡಬಾರ್ದು ಲಿಟ್ರಲಿ ನನಗೆ ಗೊತ್ತಿಲ್ಲ. ಆದರೆ ಅವ್ನು ನೆನಪಿರೋ ಒಂದಷ್ಟು ವಿಚಾರಗಳನ್ನು ಹೀಗಾದರೂ ಸ್ಟೋರ್ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಇದನ್ನು ಮಾಡ್ತಿದ್ದೀನಿ. ಯಾವುದೇ ಸಿಂಪತಿಗೂ ಅಲ್ಲ. ಯಾವತ್ತಿಗೂ ಕೂಡ ಇವನು ಕೊಟ್ಟಿರೋ ಪ್ರೀತಿನ ಯಾವತ್ತಿಗೂ ಸಾಯೋ ತನಕ ಕೂಡ ಮರೆಯೋಕೆ ಆಗೋದಿಲ್ಲ ಅಂದರೆ ಆಗೋದಿಲ್ಲ. ಅಷ್ಟು ಪ್ರೀತಿ ಕೊಟ್ಟಿದ್ದಾನೆ ಇವನು. ಲಿಟ್ರಲಿ ಇವನು ಹಾಗೆ ಇನ್ನೊಬ್ಬ ಬೆಕ್ಕು ನಮಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಇವನ ಥರ ಇರೋದಕ್ಕೆ ಚಾನ್ಸೇ ಇಲ್ಲ. ಇವನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಈಗಲೂ ಕೂಡ ಅಳು ಬರ್ತಿದೆ, ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಇವನಿಲ್ಲ ಅನ್ನೋದನ್ನ ಅರ್ಗಿಸ್ಕೊಳಕ್ಕೂ ಕೂಡ ಆಗ್ತಿಲ್ಲ. ಬಟ್ ವಾಸ್ತವಾಂಶನ ಅರ್ಥ ಮಾಡ್ಕೊಳ್ಳೇಬೇಕು. ಇವನು ಬಂದ ಮೇಲೆ ನಮ್ಮ ಲೈಫಲ್ಲಿ ಒಂದು ಹ್ಯಾಪಿನೆಸ್ ಅನ್ನೋದನ್ನ ಕಂಡ್ವಿ. ಸಾಕಷ್ಟು ಕಷ್ಟಗಳಿದ್ವು, ತುಂಬ ನೋವಿತ್ತು, ಎಲ್ಲ ದ್ವೇಷಗಳ ಮಧ್ಯೆ ಸಿಕ್ಕಾಕೊಂಡಿದ್ವಿ. ಆ ಟೈಮಲ್ಲಿ ನಮ್ಮ ಲೈಫಿಗೆ ಬಂದಿದ್ದೆ ಚಿಂಟು ಅನ್ನೋ ಬ್ಯೂಟಿಫುಲ್ ಬೆಕ್ಕು. ಇವನು ಬೆಕ್ಕಲ್ಲ, ನಮ್ಮ ಥರನೇ ಮನುಷ್ಯರು ಅಂದ್ಕೊಂಡೆ ನಾವು ಇವತ್ತುವರೆಗೂ ಇದ್ದಿತ್ತು. ಇವನು ಬಂದಮೇಲೆ ಲೈಫಲ್ಲಿ ಎಲ್ಲ ರೀತಿ ಹ್ಯಾಪಿನೆಸ್ ಸಿಕ್ತು. ನಾವೇನೇ ಒಂದು ಹಬ್ಬ, ಫಂಕ್ಷನ್, ಬರ್ಡೇ ಏನೇ ಮಾಡಲಿ ಇವನೇ ಮೇಯ್ನ್ ಆಗ್ತಿದ್ದ. ಫಸ್ಟು ಇವನಿಗೆ ತಿನ್ನಿಸ್ಬಿಟ್ಟು ಆಮೇಲೆ ಉಳಿದಿರೋ ಪ್ರಾಣಿಗಳು ಅಥವಾ ನಾಯಿ, ಬೆಕ್ಕುಗಳಿಗೆ ನಾವು ಹಾಕ್ತಿದ್ವಿ. ಅವನಂದರೆ ಅಷ್ಟು ಇಷ್ಟ ನಮಗೆ. ಇವನಿಗೆ ಕೇಕ್ ಅಂದರೂ ಇಷ್ಟ. ಬಟ್ ಇನ್ನು ತಿನ್ನೋಕೆ ಅವನೇ ಇಲ್ಲ. 8 ವರ್ಷದ ಹಿಂದೆ ಅಕ್ಟೋಬರ್ ತಿಂಗಳಲ್ಲಿ ನನ್ನ ಕಾಲೇಜ್ ಡೇಸಲ್ಲಿ ಇರಬೇಕಾದ್ರೆ ನಂಗೆ ಬೆಕ್ಕು ಸಾಕಬೇಕು ಅಂತ ಅನಿಸುತ್ತೆ. ಅಪ್ಪ ಬೇಡ ಅಂತ ಹೇಳ್ತಾರೆ. ಆದರೂ ನಾನು ಹಠ ಮಾಡಿಬಿಟ್ಟು ನಮ್ಮೂರಲ್ಲಿ ಅಂದರೆ ನಮ್ಮ ಎಸ್ಟೇಟಲ್ಲಿ ರೈತರು ಇರ್ತಾರೆ, ಅವರಿಂದ ಹೋಗಿಬಿಟ್ಟು 2 ಮರಿ ಇರುತ್ತೆ. ಅದರಲ್ಲಿ ನನಗೆ ಇವನು ತುಂಬ ಇಷ್ಟ ಆಗ್ತಾನೆ. ಕರ್ಕೊಂಡು ಬರ್ತೀನಿ, ತುಂಬ ಮುದ್ದು ಮಾಡಿ ಸಾಕ್ತೀವಿ. ಅಪ್ಪ ಅಮ್ಮ ಮನೆಗೆ ಬೆಕ್ಕು ಬೇಡ ಅಂತಿದ್ದವರು ಕೂಡ ಇವನನ್ನ ತುಂಬಾ ಇಷ್ಟಪಡೋಕೆ ಶುರು ಮಾಡಿದ್ರು. ನಾನು ನನ್ನ ತಮ್ಮ ಅಂದರೆ ಇವನಿಗೆ ಪಂಚಪ್ರಾಣ. ಹೀಗೆ ಹೋಗ್ತಿತ್ತು, ಎಲ್ಲನೂ ಚೆನ್ನಾಗೇ ಇತ್ತು. ಇವ್ನ ಮೆಮೊರಿ ಎಷ್ಟು ಹೇಳಿದ್ರು ಕಡಿಮೆನೆ. 1 ವೀಡಿಯೋ ಅಲ್ಲ, 10 ವೀಡಿಯೋ ಅದನ್ನು ಮೆಮೊರೀಸ್ಗಳು ತುಂಬ ಇದೆ ಅನಿಸುತ್ತೆ. ಓದಬೇಕಾದ್ರೆ ಬುಕ್ಸ್ ಹತ್ರ ಬಂದು ಕೂರೋನು, ಆಟ ಆಡಬೇಕಾದ್ರೆ ಅಲ್ಲೂ ಬರೋನು, ನಾನು ನನ್ನ ತಮ್ಮ ಕಿತ್ತಾಡಿದ್ರೆ ಅಲ್ಲಿಗೂ ಬರೋನು, ಅಪ್ಪ ನಮಗೇನಾದರೂ ಹೊಡೆದ್ರೆ ಅಲ್ಲಿಗೂ ಬರೋನು, ಅಪ್ಪಂಗೇನಾದರೂ ಬೇಜಾರಾದರೆ ಅಪ್ಪಂಗೆ ಸಮಾಧಾನ ಮಾಡೋನು, ನಮಗೇನಾದರೂ ಹುಷಾರಿಲ್ಲ ಅಂತಂದರೆ ನಮಗೆ ಸಮಾಧಾನ ಮಾಡೋನು. 2 ತಿಂಗಳ ಹಿಂದೆ ನನಗೆ ಜ್ವರ ಬಂದಿತ್ತು. ಅವತ್ತು ಬಂದುಬಿಟ್ಟು ನನ್ನ ಎದೆ ಮೇಲೆ ಮಲ್ಕೊಂಡು ದೃಷ್ಟಿ ಎಲ್ಲ ತೆಗೆದ್ಬಿಟ್ಟು ಸಮಾಧಾನ ಮಾಡೋನು. ಅಮ್ಮ ಬೇಜಾರಿದ್ರೆ ಅಮ್ಮಂಗೂ ಸಮಾಧಾನ ಮಾಡೋನು. ನಮ್ಮ ಮನೆ ಬೆಕ್ಕುಗಳಿಗೆಲ್ಲ ಇವನೇ ಒಂಥರ ಸೀನಿಯರ್ ಸಿಟಿಸನ್ ಆಗಿದ್ದ. ಬಟ್ ಲಿಟ್ರಲಿ ಇವಾಗ ಇಲ್ಲ. ನಾನು ನನ್ನ ಲೈಫಲ್ಲಿ ತುಂಬಾ ಇಷ್ಟಪಟ್ಟಿದ್ದು ಒಂದು ಪ್ರಾಣಿ ಅಂತ ಅಂದರೆ ಅದು ಇವನೇನೆ. ನಾನು ಪ್ರೀತಿ ಇವನನ್ನ ಇಷ್ಟಪಡೋಕೆ ಶುರು ಮಾಡಿದ್ಮೇಲೆ ನನಗೆ ಬೇರೆ ಪ್ರಾಣಿಗಳ ಮೇಲೆ ಒಂದು ಸ್ವಲ್ಪ ಕನ್ಸರ್ನ್, ಕೇರಿಂಗ್ ಎಲ್ಲ ಬಂತು. ಬಟ್ ಟುಡೇ ಅವನೇ ನನ್ನ ಜೊತೆಗಿಲ್ಲ. ಇದನ್ನು ಅರಗಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಂದರೆ ಆಗ್ತಿಲ್ಲ. ಇದರಿಂದ ಹೊರಗಡೆ ಬರೋಕ್ಕೆ ತುಂಬ ದಿನ ಬೇಕಾಗುತ್ತೇನೋ. ಇನ್ನು ಚಿಕ್ಕದ್ರಿಂದ ಇವನನ್ನು ಹೆಂಗೆ ಅಂತಂದರೆ ಹೊರಗಡೆ ಬಿಟ್ಟರೆ ಯಾರಾದರೂ ಹೊಡೆದು ಬಿಡ್ತಾರೇನೋ, ನಾಯಿ ಏನಾದರೂ ಕಚ್ಚುತ್ತೇನೋ ಅಂತ ಹಗ್ಗ ಕಟ್ಬಿಟ್ಟು ಸಾಕಿದ್ವಿ. ಎಲ್ಲನೂ ಕೂಡ ಹಾಗೆ ಕಣ್ಣು ಮುಂದೆ ಬರ್ತಾ ಇದೆ. ಕಾಲೇಜಿಗೆ ಹೋಗೋಕ್ಕಿಂತ ಮುಂಚೆ ಇವನನ್ನು ರೂಮೊಳಗೆ ಕೂಡ ಹಾಕಿಬಿಟ್ಟು ಹೋಗ್ತಿದ್ದೆ. ಕಾಲೇಜಲ್ಲೆಲ್ಲ ಇವಂದೇ ನೆನಪಾಗ್ತಿತ್ತು. ಯಾವಾಗ ಹೋಗಿ ನೋಡ್ತೀನೋ ಅಂತ. ಲಿಟ್ರಲಿ ಕಾಲೇಜ್ ಇವನಿಗೋಸ್ಕರ ನಾನು ಕ್ಲಾಸ್ ಮುಗಿದ ತಕ್ಷಣ ಪಟ್ಟಂತ ಬಸ್ ಹತ್ಕೊಂಡು ಬಂದು ಫಸ್ಟು ರೂಮ್ ಡೋರ್ ತೆಗಿತಿದ್ದೆ, ಮುದ್ದು ಮಾಡ್ತಿದ್ದೆ. ನನ್ನ ತಮ್ಮ ನಾನು ಮನೆಗೆ ಹೋದರೆ ಅಂತೂ ಒಣ ಜಂಬ ಅಂತಾರಲ್ವ ಹಾಗೆ ಅಪ್ಪ ಅಮ್ಮನ ಮಾತು ಕೇರೇ ಮಾಡ್ತಿರ್ಲಿಲ್ಲ. ನಮ್ಮ ಎದೆ ಮೇಲೆ ಬಂದು ಮಲಗೋನು, ಕೇರ್ ಮಾಡೋನು. ಏನು ಅಂತ ಹೇಳಿ ಯಾರಿಗೇನು ನೋವಾದ್ರೂ ಸ್ಪಂದನೆ ನೀಡ್ತಿದ್ದ.
ಅಷ್ಟೊಂದು ಪ್ರೀತಿ ಕೊಡ್ತಿದ್ದ. ನಮ್ಮ ಊರಲ್ಲಿ ಇವನಂದ್ರೆ ಎಲ್ಲರಿಗೂ ಇಷ್ಟನೇ. ಎಲ್ಲರೂ ನಮ್ಮನೆ ಬೇರೆ ಬೆಕ್ಕುಗಳನ್ನ ಕಂಡ್ರೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಇವನನ್ನ ಕಂಡ್ರೆ ಒಬ್ರು ದ್ವೇಷ ಮಾಡೋರು ಇರಲಿಲ್ಲ. ಅಷ್ಟೊಂದು ಇಷ್ಟಪಡೋರು. ಬಟ್ ಆ ನಾಯಿಗೆ ಯಾಕೆ ಅಷ್ಟೊಂದು ದ್ವೇಷ ಬಂತು ನನ್ನ ಬೆಕ್ಕ ಮೇಲೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಇವತ್ತು ಏನೋ ಒಂಥರ ಖಾಲಿ, ಲೈಫೇ ಖಾಲಿ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಇವನಿಗೂ ತುಂಬ ಹುಷಾರಿಲ್ದಂಗಾಯ್ತು. ಒಂದು 4 ಇಯರ್ಸ್ ಅಷ್ಟೊಂದೇನು ಇರಲಿಲ್ಲ. ಆಮೇಲೆ 4 ಇಯರ್ಸ್ ಆದಮೇಲೆ ಏನಾದರೂ ಒಂದು ಹುಷಾರಿಲ್ದಂಗೆ ಆಗೋದು, ಕೈಕಾಲೆಲ್ಲ ಗ್ಯಾಂಗ್ರೀನ್ ಆಗಿತ್ತು. ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆಲ್ಲ ತುಂಬಾ ಖರ್ಚು ಮಾಡಿದ್ವಿ. ಉಸಿರು ಬಿಗಿ ಹಿಡಿದ್ಕೊಂಡ್ಬಿಟ್ಟು ನಾನು ನಮ್ಮ ಮನೆಯಿಂದ ಅಮ್ಮನ ಮನೆಗೆ ಓಡಿಬಿಟ್ಟು ಇವನನ್ನ ಕಷ್ಟಪಟ್ಟು ಉಳಿಸ್ಕೊಂಡಿದ್ವಿ. ಅದಾದಮೇಲೆ ಸ್ವಲ್ಪ ಟೈಮ್ ಚೆನ್ನಾಗೇ ಇದ್ದ. ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ರು. ಬಟ್ ಈ ರೀತಿ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ನಾನು ನನ್ನ ಗಂಡನ ಮನೆಯಿಂದ ಅಪ್ಪ ಅಮ್ಮನ ಮನೆಗೆ ಹೋಗ್ತಿದ್ದಿದ್ದೆ ನನ್ನ ಚಿಂಟು ನೋಡೋಕ್ಕೆ. ಬಟ್ ಇನ್ಮೇಲೆ ಯಾರನ್ನು ನೋಡೋಕೆ ಹೋಗಲಿ ಅದು ಗೊತ್ತಿಲ್ಲ. ಪೆಡಿಗ್ರಿ ಆಗಿರ್ಬೋದು, ಅವನಿಗೆ ಬಿಸ್ಕೆಟ್ ಆಗಿರಬಹುದು, ಕೇಕ್ ಆಗಿರ್ಬೋದು, ಎಲ್ಲನೂ ತೊಗೊಂಡೋಗಿ ಕೊಡ್ತಿದ್ದೆ. ನನ್ನ ಚಿಂಟು ಅಂತ. ಲಿಟ್ರಲಿ ಅಪ್ಪ ಅಮ್ಮನ ನೋಡೋ ಆಸೆ ಇರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನನ್ನ ಚಿಂಟುನ ನೋಡಬೇಕು ಅನ್ನೋ ಆಸೆ. ಅಮ್ಮ ಯಾವಾಗಲೂ ಬೈಯೋರು, ಬೇರೆ ಬೆಕ್ಕುಗಳು ಇದೆ ಅದನ್ನು ಇದು ಮಾಡಿ, ಯಾಕೆ ಅದೊಂದನ್ನ ಇದು ಮಾಡ್ತೀಯ ಅಂತ. ಬಟ್ ಇವನ ಮೇಲಿರೋ ಫೀಲು ಯಾವ ಬೆಕ್ಕು, ಯಾವ ನಾಯಿ, ಯಾವ ಪ್ರಾಣಿ ಮೇಲೂ ಬರೋಕ್ಕೆ ಸಾಧ್ಯ ಇಲ್ಲ. ಏನು ಹೇಳೋದು ಗೊತ್ತಿಲ್ಲ. ತುಂಬ ಪ್ರೀತಿ ಕೊಟ್ಟಿದ್ದಾನೆ. ಇವನು ಜೊತೆಗಿಲ್ಲ, ಬಟ್ ಅವನ ನೆನಪನ್ನ ಯಾವತ್ತಿಗೂ ಮರೆಯೋಕ್ಕಾಗೋದಿಲ್ಲ. ಒಂದು ಫೋಟೋ ಹಾಕಬೇಕಾದ್ರೂ 100 ಸಲ ಯೋಚನೆ ಮಾಡ್ತಿದ್ದೆ. ಅದರಲ್ಲೂ ರೀಸೆಂಟಾಗಿ ಒಂದು ಫೋಟೋ ಹಾಕಬೇಕಂದ್ರೂ ನಾನು 1000 ಸಲ ಯೋಚನೆ ಮಾಡ್ತಿದ್ದೆ. ಫೋಟೋ ಹಾಕಿದ್ರೆ ಎಲ್ಲಿ ನನ್ನ ಚಿಂಟುಗೆ ದೃಷ್ಟಿ ಆಗುತ್ತೋ, ಎಲ್ಲಿ ದೃಷ್ಟಿ ಆಗಿಬಿಟ್ಟು ಅವನಿಗೇನಾದರೂ ಆಗುತ್ತೋ ಅಂತೆಲ್ಲ ತುಂಬ ಸಲ ಸ್ಟೇಟಸ್ ಹಾಕೋಕೆ ಹೋದಳು, ವಾಪಸ್ ಬರ್ತಾಯಿದ್ದೆ. ಮೊನ್ನೆ ಅದು ಇಲ್ಲದೇ ಇದ್ದಾಗ ಅಮ್ಮ ಸ್ಟೇಟಸ್ ಹಾಕಿದ್ರು, ಒಂದು ರಾಶಿ ಫೋಟೋ ಹಾಕಿದ್ರು. ನಾನು ಬೈದೆ, ಯಾಕೆ ಮಮ್ಮಿ ಅವ್ನ ಫೋಟೋ ಹಾಗೆಲ್ಲ ಹಾಕಬೇಡಿ, ದೃಷ್ಟಿ ಆಗುತ್ತೆ ಅಂತ. ಬಟ್ ಅವ್ನು ಇಲ್ಲವೇ ಇಲ್ಲ ಅನ್ನೋದಕ್ಕೆ ಅಮ್ಮ ಹಾಕಿದ್ದಾರೆ ಅಂತ ಇವತ್ತು ಗೊತ್ತಾಯಿತು. ನನಗೆ ನಿಜ ಏನು ಮಾತಾಡಬೇಕು ಮಾತಾಡಬಾರ್ದು ಏನೋ ಗೊತ್ತಿಲ್ಲ. ಇವನ ಜೊತೆಗೆ ಇನ್ನೊಂದು ಒಳ್ಳೆ ಮೆಮೊರಿನ ಶೇರ್ ಇಷ್ಟೊಂದು ಕೇರ್ ಮಾಡ್ತಿದ್ದವನು ಸಡನ್ನಾಗಿ ಬಿಟ್ಟು ಹೋದರೆ ಹೇಗೆ ತಡ್ಕೊಳ್ಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಎಲ್ಲರೂ ಹತ್ತಿದ್ದೀವಿ. ಬಟ್ ನಾನು ಅವನಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟೊಂದು ಪ್ರೀತಿ ಕೊಟ್ಟು, ಇಷ್ಟೊಂದು ಒಳ್ಳೆ ಮೆಮೊರಿಯನ್ನು ಕೊಟ್ಟು ಹೋಗಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಅವ್ನ ಪ್ರೀತಿ ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ವರ್ಷ ನಮ್ಮ ಜೊತೆ ಒಂದು ಒಳ್ಳೆ ಬಾಂಧವ್ಯನ ಇಟ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಹೇಳೋದಲ್ಲ, ಇವೆಲ್ಲ ತುಂಬಾ ಚಿಕ್ಕ ಪದಗಳು. ಡ್ಯಾಡಿಗಂತೂ ಇವನಂದರೆ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ ಜಾಸ್ತಿನೇ ಇಷ್ಟ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇವನು ನಮ್ಮ ಜೊತೆ ಇದ್ದಿರೋ ಪ್ರತಿ ಕ್ಷಣವೂ ಕೂಡ ಸ್ವರ್ಗದ ಥರ ಇತ್ತು. ಎಲ್ಲರೂ ದ್ವೇಷ ಮಾಡೋರ ಮಧ್ಯೆ ನಮ್ಮನ್ನು ಪ್ರೀತಿ ಮಾಡೋರು ಒಬ್ರು ಇದ್ರು ಅಂತಂದರೆ ಅದು ನನ್ನ ಚಿಂಟು ಆಗಿದ್ದ. ಅಷ್ಟೊಂದು ಪ್ರೀತಿ ಮಾಡ್ತಿದ್ದ. ಅಷ್ಟೆಲ್ಲ ಹುಷಾರಿಲ್ದಿರೋ ಟೈಮ್ನಲ್ಲೇ ಅವನನ್ನು ಹುಷಾರು ಮಾಡಿಕೊಂಡು, ಅಷ್ಟೆಲ್ಲ ಜೋಪಾನ ಮಾಡಿಕೊಂಡು ಇಷ್ಟು ವರ್ಷ ಸಾಕ್ಕೊಂಡು ಬಂದರೂ ಕೂಡ ಇವತ್ತು ಅಷ್ಟು ನೋವು ತಿಂದ್ಕೊಂಡು ಅದು ಪರಮೋಸ. ನಾಯಿ ಅಟ್ಯಾಕಿಂದ ಸತ್ತೋಯ್ತು ಅಂದರೆ ಬೇಜಾರಾಗುತ್ತೆ ಅಲ್ವಾ. ವಯಸ್ಸಾಗಿ ಏನಾದರೂ ಆಗಿದ್ರೆ ಇಷ್ಟೊಂದು ಫೀಲ್ ಆಗ್ತಿತ್ತಿಲ್ವೋ ಗೊತ್ತಿಲ್ಲ. ಬಟ್ ಒಂಚೂರು ಎಚ್ಚರಿಕೆಯಿಂದ ಇದ್ದಿದ್ರೆ, ಅಕಸ್ಮಾತ್ ನಮ್ಮಮ್ಮ ಒಂಚೂರು ಬೇಗ ನೋಡಿದ್ದಿದ್ರೆ ನನ್ನ ಚಿಂಟು ಇವತ್ತು ನನ್ನ ಜೊತೆಗೆ ಇರ್ತಿದ್ದ ಅನ್ನೋದು ಒಂದು. ಇವನಿಗೋಸ್ಕರ ಅದು ಯಾವ್ಯಾವ ದೇವರಿಗೆ ಎಷ್ಟೆಷ್ಟೆಲ್ಲ ಹರಕೆ ಮಾಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಲಿಟ್ರಲಿ ಅವತ್ತು ಅವ್ನು ಇಲ್ಲದೆ ಇರೋ ದಿನ ಬೆಳಿಗ್ಗೆ ಅಷ್ಟೇ ನಾನು ದೇವ್ರ ಹತ್ರ ಬೇಡ್ಕೊಂಡು ಬಂದಿದ್ದೆ ಎಲ್ಲರಿಗೂ, ಅಪ್ಪ ಅಮ್ಮ ತಮ್ಮ ನನ್ನ ಚಿಂಟು ನನ್ನ ಮನೆ ಬೆಕ್ಕು ನಾಯಿಗಳೆಲ್ಲ ಚೆನ್ನಾಗಿರಲಿ ಅಂತ. ಅವತ್ತೇ ಹೀಗಾಗಿದೆ ಅಂದರೆ ಏನು ಹೇಳಬೇಕು. ಅಟ್ಯಾಚ್ಮೆಂಟ್ ಇಟ್ಕೊಂಡಿರೋದೇ ತಪ್ಪ, ಅಥವಾ ಪ್ರಾಣಿಗಳು ನಮ್ಮ ಮೇಲೆ ತೋರಿಸೋ ಪ್ರೀತಿನೇ ತಪ್ಪ? ಅವ್ರು ದೂರ ಆದಾಗ ಎಷ್ಟು ನೋವಾಗುತ್ತೆ ಅಲ್ವಾ. ನೀನು ನಮ್ಮನ್ನೆಲ್ಲ ಬಿಟ್ಟೋಗಿರೋದಕ್ಕೆ ನಿಜವಾಗ್ಲೂ ತುಂಬಾ ಬೇಜಾರಿದೆ ಚಿಂಟು. ಆದರೆ ನಿನಗೆ ಸ್ವರ್ಗನೇ ಸಿಕ್ಕಿರುತ್ತೆ ಅನ್ನೋ ಖುಷಿನೂ ಇದೆ. ಯಾಕಂತಂದರೆ ತುಂಬ ಒಳ್ಳೆ ಕೆಲಸ ಮಾಡಿದವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರಂತೆ, ನರ್ಕಕ್ಕೆ ಹೋಗಲ್ವಂತೆ. ಹಾಗಾಗಿ ನೀನು ಸ್ವರ್ಗದಲ್ಲೇ ಇರ್ತೀಯ ಅಂತ ನಾನು ನಂಬ್ತೀನಿ. ಟಿ ವಿಲಿ ನನ್ನ ವಾಯ್ಸ್ ಬರೋವಾಗೆಲ್ಲ ಓಡ್ ಬಂದು ನೋಡ್ತಿದ್ನಂತೆ, ಅದು ಒಂದು ನೆನಪು. ಇಷ್ಟು ತನಕ ಕನ್ನಡದಲ್ಲಿ ಮಾತಾಡಿದೆ, ಬಟ್ ನನ್ನ ಚಿಂಟುಗೋಸ್ಕರ ತುಳುವಲ್ಲಿ ಮಾತಾಡ್ತೀನಿ. ಚಿಂಟು ಈದ್ ವರ್ಷ ಕೊಡ್ತನ ಪ್ರೀತಿಗೆ ಚಿರಋಣಿ ಚಿಂಟು. ಈ ಬುಡ್ದಿನ ದುಃಖನ ಅರಗಿಸೋನ್ರೇ ಆವಂದಿಜ್ಜಿ ಮರಪ್ಪರ್ಲ ಸಾಧ್ಯ ಇಜ್ಜಿ ನಿನ್ನನ್ನು ಏ ಫಲ ಇಲ್ಲ ಬತ್ತು ಬೆಟ್ಟಿಗೆ ಚಿಂಟು 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 ಅಂತ ಪನ್ನೊಂದಿತ್ತೆ. ಈಲಾತೆ ಬತ್ತು ಬೆಟ್ಟಿಗೆ
ಅಕ್ಕ ಅಕ್ಕ ಪಾತೆರ್ಚಿನಲ ಅವೊಂಜಿ ಪಾರ್ ಬತ್ತುದೆನ್ನ ಮಿತ್ತು ಕುಲೊಂದಿತ್ತ ಕಾಳಜಿ ಮಲ್ತೊಂದಿತ್ತ ಏಪಲ ಮರ ಪರಾಪುಜಿ ನಿಕ್ ಸ್ವರ್ಗನೆ ಪ್ರಾಪ್ತಿ ಆದಿಪ್ಪಡು ಈ ಎಂಕ್ಲೆನ್ ಮಿಸ್ ಮಲ್ತೊಂದು ನಿಜ ಗೊತ್ತಿಜ್ಜಿ ಅಂಡ ಯಾನ್ ಮಮ್ಮಿ ಡ್ಯಾಡಿ ಸೋನು ಅಂತೂ ನಾನು ಮಸ್ತ್ ಮಿಸ್ ಮಲ್ತೊನ್ವ. ಐ ಮಿಸ್ ಯು ಸೋ ಮಚ್ ಇಂಟು ಈ ಕೊಡ್ತುನ್ನ ಪ್ರೀತಿಗ್ ಥ್ಯಾಂಕ್ ಯು ಅತ್ತು ಚಿರಋಣಿ ಚಿರಋಣಿ ಚಿರಋಣಿ. ಮಿಸ್ ಯು ಲಾಟ್ ಚಿಂಟು ಬಂಗಾರಿ, ಮಿಸ್ ಯು ಲಾಟ್ ಬಂಗಾರಿ.